ಹಾಯ್ ಫ್ರೆಂಡ್ಸ್, ನಾನಿವತ್ತು ಗರ್ಗರಿಯಾದ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬರ್ರಿ ನೋಡೋಣ. ಈಗ ನಾನು ಬೆಳಗ್ಗೆನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಅಕ್ಕಿ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು, 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉದ್ದಿನಬೇಳೆನ ನೆನೆಸಿಕ್ಕಿದ್ದೆ ಬೆಳಗ್ಗೆನೇ. ಇವಾಗ ಸಂಜೆ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಮಿಕ್ಸಿಗೆ ಹಾಕಬೇಕಾದ್ರೆ ನಮ್ಮ ಕೈಯಿಂದ 2 ಇಡಿ ಆಗೋಷ್ಟು ಮಂಡಾಳ ಹಾಕಿ ಮಿಕ್ಸಿಗೆ ಹಾಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರುಬ್ಕೊಂಡ ಮೇಲೆ ಒಂದು ಪಾತ್ರೆನಾಗ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡು ನೋಡಿರಿ, ಈ ಥರ ರುಬ್ಕೋಬೇಕು. ಅದನ್ನು ಒಂದು ಪಾತ್ರೆಗೆ ಹಾಕಿ ನೋಡಿರಿ, ಈ ಥರ ಹಾಕ್ಕೊಂಡು ಚಿಟಿಕೆ ಆಗೋಷ್ಟು ಸೋಡಾ ಪುಡಿನ ಮಿಕ್ಸ್ ಮಾಡಿ ಇಟ್ಕೋಬೇಕು. ತೋರಿಸ್ತೀನಿ ನಾನು ಎಷ್ಟಂತ. ನೋಡಿರಿ, ಚಿಟಿಕೆ ಆಗೋಷ್ಟು ಸೋಡಾ ಪುಡಿನ ಹಾಕಿ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೈಟೆಲ್ಲ ಇಟ್ಟಿದ್ದೆ. ಬೆಳಗ್ಗೆಗೆ ಹಿಟ್ಟು ಉಬ್ಬುತ್ತೆ. ನೋಡ್ರಿ, ನಾನು ತೋರಿಸ್ತೀನಿ. ನೋಡಿರಿ, ಬೆಳಗ್ಗೆಗೆ ಈ ಥರ ಹಿಟ್ಟು ಉಬ್ಬೈತಿ. ಅದನ್ನು ಸ್ಪೂನಿಂದ ನೀಟಾಗಿ ಕಲಿಸ್ಕೋಬೇಕು. ನೋಡಿರಿ, ಈ ಥರ ಕಲಿಸ್ಕೊಂಡಿಂದ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸ್ವಲ್ಪ ಗಟ್ಟಿಯಾಗಿತ್ತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಮೀಡಿಯಮ್ ಆಗಿದ್ದರೆ ಓಕೆ, ತುಂಬ ಲೂಸನ್ನು ಮಾಡಬೇಡ್ರಿ. ನಾನು ಇವಾಗ ಹಾಕಿ ತೋರಿಸ್ತೀನಿ ದೋಸೆನ. ಈ ಥರ ಹಾಕಿ ಮೇಲೆ ನೀವು ತುಪ್ಪ ಇದ್ರೆ ತುಪ್ಪ ಹಾಕೋರಿ, ಇಲ್ಲ ಅಂತಂದರೆ ಎಣ್ಣೆ ಹಾಕೋರಿ. ಈ ಥರ ನೋಡಿರಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರ್ತೈತೆ. ಒಂದು ಸಾರಿ ಟ್ರೈ ಮಾಡಿರಿ, ಕಾಮೆಂಟ್ ಮಾಡಿರಿ ಹೆಂಗಾಗಿತ್ತು ಅಂತ. ನನ್ನ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.